ಒಂದು 6 ತಿಂಗಳ ಕಾಲ ಮಾತ್ರ ಅವರು ಪ್ರಧಾನಿಯಾಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಮಾಡಿರುವಂತಹ ದೊಡ್ಡ ವಿಶೇಷವಾದಂತಹ ಮಸೂದೆ ಏನು ಅಂತ ಹೇಳಿದ್ರೆ ಸಾಲ ವಿಮೋಚನಾ ಮಸೂದೆ ಅಂತೇಳಿ, ಅಂದ್ರೆ ಲೇವದಾವಿಗಾರರಿಂದ ರೈತರಿಗೆ ಆಗ್ತಕ್ಕಂತಹ ರೀತಿಯ ಪರಮ ಅನ್ಯಾಯವನ್ನ ಅದನ್ನು ತಡೆಗಟ್ಟುವಂತಹ ರೀತಿಯ ಒಂದು ಮಸೂದೆಯನ್ನ ತಂದಂತಹದ್ದು, ಮತ್ತೆ ಭೂ ಹಿಡುವಳಿದಾರರ ಒಂದು ಮಸೂದೆಯನ್ನು ತಂದಂತಹದ್ದು. ಈ ಮುಖೇನ ಉತ್ತರ ಪ್ರದೇಶ ಇರಬಹುದು, ಪಂಜಾಬ್ ಇರಬಹುದು, ಹರಿಯಾಣ ಇರಬಹುದು, ಅಲ್ಲೆಲ್ಲವೂ ಕೂಡ ಆ ನಿಯಮಾವಳಿಗಳನ್ನು ಇಡೀ ರಾಷ್ಟ್ರ ಮಟ್ಟಕ್ಕೆ ತಂದಂತಹ ಹಿನ್ನೆಲೆ ಒಳಗಡೆ ಅವರ 1902 ಡಿಸೆಂಬರ್ 23ರಂದು ಹುಟ್ಟಿದ ಜನ್ಮದಿನವನ್ನ ರಾಷ್ಟ್ರದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನಾಗಿ ಆಚರಿಸುವಂತಹ ಕ್ರಮವನ್ನ ರಾಷ್ಟ್ರ ಮಟ್ಟದಲ್ಲಿ 2011ರಿಂದ ಜಾರಿಗೆ ತಂದಂತಹದನ್ನ ನಾವು ವಿಶೇಷವಾಗಿ ಗಮನಿಸ್ತೇವೆ. ಈ ಹಿನ್ನೆಲೆ ಒಳಗಡೆ ನಾವು ಈ ದಿನ ರಾಷ್ಟ್ರೀಯ ದಿನಾಚರಣೆ ಅಂತ ಹೇಳಿದ್ರೆ ರೈತರ ಸಮಸ್ಯೆಗಳನ್ನ ಸಮಾಲೋಚನೆ ಮಾಡುವಂತಹದ್ದು, ರೈತರ ಹಕ್ಕುಗಳು ಏನಿದ್ದಾವೆ ಎನ್ನುವಂತಹದ್ದನ್ನು ರೈತರಿಗೆ ಗಮನಕ್ಕೆ ತರ್ತಕ್ಕಂತಹ ರೀತಿಯ ಅತ್ಯಂತ ಮಹತ್ವಾಕಾಂಕ್ಷೆಯ ಒಂದು ಮಹತ್ತರವಾದಂತಹ ಸಭೆ ಇದು. ಈ ಘನ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಸನ್ಮಾನ್ಯ ಶಾಸಕರು ಈಗಾಗಲೇ ನೀರನ್ನ ಕುರಿತು ಹೇಳಿದೆ. ನಾನು ಯಾಕೆ ತಾಯ್ತನ ಮನೋಧರ್ಮ ಅನ್ನುವಂತಹ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಸಮುದಾಯಗಳ ನಡುವೆ ಸಹಬಾಳ್ವೆಯನ್ನ, ಸೌಹಾರ್ದತೆಯ ನೆಮ್ಮದಿಯನ್ನ ಉಂಟು ಮಾಡಿರುವಂತಹದ್ದು ಇದೆಯಲ್ಲ, ಇದು ಅತ್ಯುನ್ನತವಾಗಿರ್ತಕ್ಕಂತಹ ಅಭಿವೃದ್ಧಿಯಲ್ಲಿ ಮೇರು ಶಿಖರವಾಗಿರುವಂತಹ ಸಂಗತಿ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮಾನಸಿಕ ನೆಮ್ಮದಿ ಅನ್ನುವಂತಹದ್ದು ಬೇಕು. ಇಂತಹ ಹಿನ್ನೆಲೆ ಒಳಗಡೆ ಸಹಜವಾಗಿ ಬಯಲುಸೀಮೆಯಲ್ಲಿ ಪ್ರಕೃತಿ ಅವಕೃಪಕ್ಕೆ ನಿರಂತರವಾಗಿ ತುತ್ತಾಗ್ತಕ್ಕಂತಹ ರೀತಿಯ ಪರಿಸ್ಥಿತಿ ನಮ್ಮ ಎದುರಿಗಿದೆ. ಮತ್ತು ಎಲ್ಲ ರೈತರ ಬದುಕು ಕೂಡ ಅಭದ್ರತೆಯಲ್ಲಿರುವಂತಹದ್ದು ಕಟುವಾಸ್ತವ. ಇಂತಹ ಹಿನ್ನೆಲೆಯಲ್ಲಿ ನಮಗೆ ಅತ್ಯಂತ ಭರವಸೆ. ಈಗಾಗಲೇ ಕೆಲವು ನಮ್ಮ ರೈತ ಮುಖಂಡರೆಲ್ಲರೂ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಇವತ್ತು ಚರಣಸಿಂಗರ ಏನು ಇವತ್ತು ಜನ್ಮದಿನ ಇದೆ, ಹಾಗಾಗಿ ನಮ್ಮ ಚಳ್ಳಕೆರೆ ತಾಲೂಕಿಗೆ ಚರಣಸಿಂಗರ ರೀತಿಯಲ್ಲಿ ಮನೋಧರ್ಮವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ಶಾಸಕರು ಹಾಗೆ ಅಂತೇಳಿ. ಅದು ಅತಿಶಯೋಕ್ತಿ ಖಂಡಿತ ಅಲ್ಲ, ನಾವೇನು ಮುಖಸ್ತುತಿ ಮಾಡುವಂತಹದ್ದಿಲ್ಲ. ನಾನು ಹಿಂದೆ ಹಲವಾರು ಸಭೆಗಳಲ್ಲಿ ಕೂಡ ಹೇಳಿದ್ದೇನೆ, ಅವ್ರು ನಮಗೊಂದು ವಿಶ್ವಾಸ, ಒಂದು ಭರವಸೆ, ಮನೆಯ ಯಜಮಾನರು ಹಾಗೆ ಅಂತೇಳಿ. ಇಂತಹ ಸಂದರ್ಭದ ಒಳಗಡೆ ರೈತರಿಗೆ 108 ಸಮಸ್ಯೆಗಳಿದ್ದಾವೆ. ಅದು ಸಾಂದರ್ಭಿಕವಾಗಿ ಅವರನ್ನ ಮೀರಿರುವಂತಹ ಸ್ಥಿತಿ ಬರ್ತದೆ. ಹಾಗಾಗಿ ರೈತ ಯಾಕೆ ಹತಾಶನಾಗ್ತಾನೆ, ಯಾಕೆ ಅವನಿಗೆ ಅನಾಥ ಪ್ರಜ್ಞೆ ಬರ್ತದೆ, ಏಕಾಂಗಿ ಆಗ್ತಾನೆ, ಯಾಕೆಲ್ಲರೂ ಇದ್ದು ಕೂಡ ಯಾರೂ ಇಲ್ಲ ಅನ್ನುವಂತಹ ರೀತಿಯ ಮನಸ್ಥಿತಿಗೆ ಆಳಕ್ಕೆ ಹೋಗಿ ಕುಸಿದು ಖಂಡಿತವಾದ ಪಾತಾಳಕ್ಕೆ ಬೀಳುವಂತಹ ಸ್ಥಿತಿಯ ನಡುವೆ ಭರವಸೆಯ ಮಾತುಗಳನ್ನು ಅವರು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಾಸ್ತವವಾಗಿರ್ತಕ್ಕಂತಹ ಬೆಳೆ ಇಳುವರಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು. ಜಂಟಿ ಕೃಷಿ ನಿರ್ದೇಶಕರನ್ನ ಕಳಕಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ, ಮನವಿಯನ್ನ ಮಾಡ್ಕೊಳ್ತಾನೆ. ತಾವಿರ್ತಕ್ಕಂತಹ ಇಳುವರಿ ಚೆನ್ನಾಗಿ ಬಂದಿದೆ ಅನ್ನುವಂತಹದನ್ನ ಮನಸ್ಸಿನ ದೂರ ಮಾಡಿ, ಈಗಾಗಲೇ ತಾವೇನೆ ಸಹಜವಾಗಿ ಹೇಳಿದ್ದೀರಾ, ನಾವು ಇಲ್ಲಿ ವಾದಕ್ಕೆ ಇಳಿಯೋದಿಲ್ಲ, ನಾನು ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ, ಮನವಿಯನ್ನು ಪರಿಶೀಲಿಸೇ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಹೊರತು ನಾನು ವಾದ ಮಾಡುವವನಲ್ಲ, ಖಂಡಿತವಾಗೂ ಕೂಡ ಬೇಸರ ಉಂಟು ಮಾಡುವಂತವನಲ್ಲ. ಯಾವ ಅಧಿಕಾರಿಗಳನ್ನು ಕೂಡ ಗೌರವಿತವಾಗಿ ನಾವು ಕೇಳ್ತೇವೆ, ಮನವರಿಕೆಯನ್ನು ಮಾಡ್ಕೊಳ್ತೇವೆ ಅಷ್ಟೇ. ಎರಡೇ ಮಾತು ಅನ್ನುವಂತಹದ್ದು, ಬೆಳೆ ವಿಮೆಯ ಮಧ್ಯಂತರ ಪರಿಹಾರಕ್ಕೂ ಬೆಳೆ ಕಟಾವು ಪ್ರಯೋಗದವರೆಗೂ ಸಂಬಂಧ ಇಲ್ಲ. ಇದನ್ನ ಖಚಿತವಾಗಿ ಅವರ ಸಮಕ್ಷಮದಲ್ಲಿ ಅವರು ಕೂಡ ತಿಳಿಸಿದ್ದಾರೆ ಎನ್ನುವಂತಹ ಮಾತನ್ನ ಅವರು ಸಮಕ್ಷಮದಲ್ಲೇ ಹೇಳ್ತಾ ಮಾನ್ಯ ಶಾಸಕರ ಸಮಕ್ಷಮದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾರೆ. ಎರಡನೆಯದಾಗಿ ಸಹಜವಾಗಿ ಮಧ್ಯಂತರ ಪರಿಹಾರ ಕೊಡ್ಲಿಕ್ಕೆ ಸಂಪೂರ್ಣವಾದ ಅವಕಾಶ ಇದೆ. ಇನ್ನೊಂದು ಅಂತ ಹೇಳಿದ್ರೆ, ಈ ಚಳ್ಳಕೆರೆ ತಾಲೂಕಿನಲ್ಲಿ ತೊಗರಿ ಬೆಳೆ ಎನ್ನುವಂತಹದ್ದು 55% 59% ಬೆಳೆ ಕುಂಠಿತವಾಗಿದೆ ಎನ್ನುವಂತಹದ್ದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಸಹಿ ಮಾಡಿರುವಂತಹ ವರದಿ ಇದೆ, ಅವರೇ ಸಹಿ ಮಾಡಿದ್ದಾರೆ. ಹಾಗಾಗಿ ನಾನು ಪ್ರಾರ್ಥನೆ ಇಷ್ಟೇ, ಇಲ್ಲಿ ವಾದ ಬೇಡ ಸರ್, ಮಾನವೀಯ ದೃಷ್ಟವಾಗಿ ನಿಜವಾಗ್ಲೂ ತತ್ತರಿಸುವಾಗಿರ್ತಕ್ಕಂತಹ ರೈತರನ್ನ ಕಡಿಯಿದ್ದೀರಿ. ಖಂಡಿತವಾಗ್ಲೂ ಕೂಡ ಮಾನ್ಯ ಶಾಸಕರ ಭಾವಚಿತ್ರವನ್ನು ಸದಾ ಚಿರಸ್ಥಾಯಿ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಅವರಿಗೆ ದಯಮಾಡಿ ಜಂಟಿ ಕೃಷಿ ನಿರ್ದೇಶಕರಿಗೆ ಹೇಳಿ ಸರ್, ಅವರಿಗೆ ಪರಿಶೀಲನೆಯನ್ನ ಮಾಡ್ಲಿ, ಅವರು ಏನು ಇಳುವರಿ ಬಂದಿರುವಂತಹದ್ದನ್ನ ದಯಮಾಡಿ ದೂರ ಏನಿಲ್ಲ, ಅವ್ರು ಇದೇ ತಾಲೂಕಿನವರೇ, ಕಾಟಂದೇವರಕೋಟೆ ಅವರೇ, ಸುಮ್ಮನೆ ಒಂದು ಸುತ್ತ ಹಾಕಿ. ಹಾಗೆ ನಾನು ಕೇಳೋದಿಷ್ಟೇ, ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ರೈತರ ದಿನಾಚರಣೆ ಅಂತಂದ್ರೆ ಏನು ವಾಸ್ತವವಾಗಿರ್ತಕ್ಕಂಥ ಇಳುವರಿ ಇದೆಯಲ್ಲ ಅದನ್ನು ದಯಮಾಡಿ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಮತ್ತು ತಾಯ್ತನ ಇಲಾಖೆ, ನಮ್ಮ ಕೃಷಿ ಇಲಾಖೆ ಅಂತ ಹೇಳಿದ್ರೆ ಒಂದೇ ಕೆಲ ಮಾತೃ ಇಲಾಖೆ ತಾಯಿ ಬಳಿ ಬಂದಾಗ ಸಂಕಟವನ್ನ ನಾವು ಹೇಳಲೇ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ಹಾಗಾಗಿ ಅದನ್ನ ಮಾಡಿಕೊಂಡು ಮಾನ್ಯ ಜಂಟಿ ಕೃಷಿ ನಿರ್ದೇಶಕರೇ ಅದನ್ನ ಸಾರಥ್ಯ ವಹಿಸಬೇಕು ಸರ್, ತಾವೇ ಸಾರಥ್ಯ ವಹಿಸಿ ಪರಿಶೀಲನೆ ಮಾಡ್ಕೊಳ್ಳಿ. ಖಂಡಿತ ಮಧ್ಯಂತರ ಪರಿಹಾರ ಬರುತ್ತೆ ಅಂತೇಳಿ ಇಲ್ಲಿ ಘೋಷಣೆಯನ್ನ ಮಾಡಿ ಅಂತೇಳಿ ಹೇಳ್ತಾ ಎರಡು ಮಾತಾಡಿ